ಬಲಿಜ ಸಮುದಾಯದ ಮೇರು ವ್ಯಕ್ತಿ, ಇಡೀ ಭಾರತವೇ ಕಂಡರಿಯದಂತಹ ಮಹಾನ್ ಚಕ್ರವರ್ತಿ, ರಸ್ತೆ ಬದಿಗಳಲ್ಲಿ ವಜ್ರ ಮುತ್ತು ರತ್ನಗಳನ್ನು ಸೇರಿನಲ್ಲಿ ಮಾರಾಟ ಮಾಡಿದಂತಹ ವೈಭವದ ದಿನಗಳನ್ನು ಪರಿಚಯಿಸಿದ ಗಂಡರ ಗಂಡ ಶ್ರೀಕೃಷ್ಣ ದೇವರಾಯರ 555ನೇ ಜನ್ಮದಿನದ ಸಲುವಾಗಿ ಈ ತಿಂಗಳ 16ರಂದು ಕೃಷ್ಣರಾಜಪುರದಲ್ಲಿ ಶ್ರೀಕೃಷ್ಣ ದೇವರಾಯರ ಪುತ್ಥಳಿಯನ್ನು ಅನಾವರಣಗೊಳಿಸಲು ತೀರ್ಮಾನಿಸಲಾಗಿದ್ದು, ಈ ಪ್ರಯುಕ್ತ ಕೃಷ್ಣದೇವರಾಯರ ರಥಯಾತ್ರೆಯನ್ನು ಗುಡಿಬಂಡೆಯ ಬಲಿಜ ಸಮುದಾಯದವರು ಸ್ವಾಗತಿಸಿದರು. ಇದೇ ತಿಂಗಳು 16ನೇ ತಾರೀಕು ಕೃಷ್ಣರಾಜಪುರದಲ್ಲಿ ನಮ್ಮ ಕುಲಬಂಧುಗಳಾದಂತಹ ಶ್ರೀಕೃಷ್ಣ ದೇವರಾಯರ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಬೇಕು ಅಂತ, ಇದನ್ನು ನಮ್ಮ ಬಲಿಜ ಸಂಘದ ಅಧ್ಯಕ್ಷರಾದಂತಹ ಯುವ ಬಲಿಜ ಸಂಘದ ಅಧ್ಯಕ್ಷರಾದಂತಹ ಕೆ ರಾಜ್ಕುಮಾರ್ ಅವರು ಮುನ್ನಡೆಸ್ತಾ ಇದ್ದಾರೆ. ಸೊ ಅವರು ಹಿಂದಿನ ವಾರ ಎಲ್ಲನೂ ಒಂದು ವಾರ ಫುಲ್ಲು ಕೋಲಾರ ಜಿಲ್ಲೆ ಎಲ್ಲ ಈ ರಥಯಾತ್ರೆ ತಿರುಗಿಸಿ ಈಗ ಇವತ್ತಿನ ದಿನದಿಂದ ಬಾಗೇಪಲ್ಲಿಯಿಂದ ಶುರು ಮಾಡಲಾಗಿದೆ. ನಮಗೂ ಇದು ತುಂಬ ಅರ್ಲಿಯಾಗಿ ಮೆಸೇಜ್ ಬಂತು. ಸೊ ಆದಷ್ಟು ಎಷ್ಟು ಜನ ಬಲಿಜ ಬಾಂಧವರು ಸೇರೋಕ್ಕಾಗುತ್ತೋ ಅಷ್ಟು ಬಲಿಜ ಬಾಂಧವರು ಸೇರಿ ನಾವು ಈ ಒಂದು ಕಾರ್ಯಕ್ರಮನ, ಈ ರಥಯಾತ್ರೆಯನ್ನು ನಮ್ಮ ದೇವಸ್ಥಾನದಿಂದ ಮಾರುತಿ ಸರ್ಕಾರದವರು ತೆಗೆದುಕೊಂಡು ಬಂದಿದ್ದೀವಿ. ಈ ಒಂದು ರಥಯಾತ್ರೆ ಇದೇ ಥರ ಮುಂದುವರಿಲಿ. ಈಗ ಮತ್ತೆ ನೆಕ್ಸ್ಟು ಗೌರಿಬಿದನೂರು ಹೋಗುತ್ತೆ, ಹಾಗೆ ಚಿಕ್ಕಬಳ್ಳಾಪುರಕ್ಕೆ ಹೋಗುತ್ತೆ. ಇನ್ನು ಮುಂದೆ ಎಲ್ಲ ಜಿಲ್ಲೆಗಳನ್ನು ಮೂಡಿಸ್ಕೊಂಡು 16ನೇ ತಾರೀಕು ಪ್ರತಿಮೆ ಅನಾವರಣಕ್ಕೆ ಕೃಷ್ಣರಾಜಪುರ ಸೇರಿಕೊಳ್ಳುತ್ತೆ. ಇಲ್ಲಿ ಸೇರಿರುವಂತಹ ಎಲ್ಲ ಬಲಿಜ ಬಾಂಧವರಿಗೂ, ನಮ್ಮ ಮಾಧ್ಯಮ ಮಿತ್ರದವರಿಗೂ ಎಲ್ರಿಗೂ ನನ್ನ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ತುಂಬ ಸಂತೋಷ. ಜೈ ಬಲಿಜ, ಜೈ ಜೈ ಬಲಿಜ, ಜೈ 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 ಬಲಿಜ, ಜೈ ಬಲಿಜ, ಜೈ ಜೈ ಬಲಿಜ, ಜೈ ಬಲಿಜ, ಜೈ ಜೈ ಬಲಿಜ, ಜೈ ಬಲಿಜ, ಜೈ ಜೈ ಬಲಿಜ. ಈ ಸಮಯದಲ್ಲಿ ಬಲಿಜ ಸಮುದಾಯದ ಮುಖಂಡರಾದ ಪ್ರಕಾಶ್, ಮಾಚಾವಲಹಳ್ಳಿ ವೆಂಕಟರಾಯಪ್ಪ, ಚಂದ್ರು, ಗುಂಪು ಮರದ ಆನಂದ್, ನರಸಿಂಹಮೂರ್ತಿ, ಗಂಗಾಧರ್, ಶ್ರೀನಿವಾಸ ನಾಯ್ಡು, ರಮೇಶ್, ವೆಂಕಟೇಶ್ ಸೇರಿದಂತೆ ಅನೇಕರಿದ್ದರು.